ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ರಿಯಲ್ಮಿ 8 ಸೀರೀಸ್ ಫೋನ್ಗಳು ಲಾಂಚ್ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 8 ಪ್ರೋ ಫೋನ್ ಇದೆ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಫೋನ್ 15-16 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ. ಅದಕ್ಕಿಂತ ಕಡಿಮೆಗಾದರೂ ಲಾಂಚ್ ಆಗ್ಬೋದು, ಅದಕ್ಕಿಂತ ಜಾಸ್ತಿಗಾದರೂ ಲಾಂಚ್ ಆಗ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರ ಒಳಗಡೆ ನಿಮಗೆ ಸಿಮ್ ಇಂಜೆಕ್ಷನ್ ಪಿನ್ ಇರುವಂಥದ್ದು ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಅದನ್ನು ಪಕ್ಕಕ್ಕಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯ ಫೋನ್ ಅಂತ ಅನ್ನಿಸ್ತಾ ಇದೆ. ನೀಲಿ ಬಣ್ಣದ ಫೋನ್ ಇದಾಗಿದೆ. ಇದನ್ನು ಪಕ್ಕಕ್ಕಿಟ್ಟರೆ ನಿಮಗೆ ಕೆಳಗಡೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದು 50 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಆದರೆ ಬಾಕ್ಸ್ ಒಳಗೆ 65 ವ್ಯಾಟ್ನ ಚಾರ್ಜರ್ನ ನೀಡಿದರೆ ಒಂದು ಒಳ್ಳೆ ವಿಷಯ, ಕ್ರೇಜಿ ವಿಷಯ. ಮತ್ತು ಬಾಕ್ಸ್ ಒಳಗೆ USB Type-C ಡಾಟಾ ಕೇಬಲ್ ಇರುವಂಥದ್ದು. ಟೈಪ್ ಎ ಇಂದ Type-C ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡೋಣ. ಲುಕ್ ಅಂತೂ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನೂ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನ್ ಒಂದು ಲೆವೆಲ್ ಲೈಟ್ ವೇಟ್ ಇರುವಂಥದ್ದು. ಕೇವಲ 176 ಗ್ರಾಮನ್ನು ಹೊಂದಿರುವಂಥ ಫೋನ್ ಮತ್ತು 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಫೋನು. ತುಂಬ ತಿನ್ನಾಗಿದೆ, ಕೈಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸ್. ಈ ಫೋನಲ್ಲಿ ಸ್ಕ್ರ್ಯಾಚ್ ಆಗಲ್ಲ ಅಷ್ಟು ಈಸಿಯಾಗಿ. ಸ್ಕ್ರೀನ್ ಗಾರ್ಡನ್ನು ಅವರೇ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಪಂಚೋಲ್ ಏನಿದೆ ಸ್ವಲ್ಪ ಸಣ್ಣನಿರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಫ್ರಂಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು. ಅದರ ಪ್ಲಾಸ್ಟಿಕ್ ಬ್ಯಾಕ್ ಆಗಿದೆ, ಒಂದು ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು. ಸೊ ಅಷ್ಟು ಸ್ಮಡ್ಜಸ್ ಏನೂ ಆಗಲ್ಲ, ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕ್ ಅವ್ರು ಅವರೇ ಕೊಟ್ಟಿದ್ದಾರೆ, ಸೊ ಹಾಕೊಂಬಿಡಿ ಅದನ್ನು. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು. 3.5 mm ಹೆಡ್ಫೋನ್ ಜಾಕು ಸಹ ಇದೆ ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಡಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ. ಗ್ಲಾಸ್ ಪ್ಯಾಕ್ ನೀಡಿದರೆ ಇನ್ನೂ ತುಂಬ ಕ್ರೇಜಿ ಆಗಿರ್ತಿತ್ತು. ಅದರ್ವೈಸ್ ಒಂದು ಒಳ್ಳೆ ಡಿಸೈನ್ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತದೆ. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಒಂದು ಬೆಂಕಿ ಇದೆ. ತುಂಬ ಬ್ರೈಟ್ ಆಗಿರುವಂಥದ್ದು. 1000 ನಿಟ್ಸ್ನ ಬ್ರೈಟ್ನೆಸ್ನ ಹೊಂದಿದೆ ಆಯಿತಾ. ಸೊ ಬಿಸಿಲಿಗೆ ಹೋದ್ರೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಈ ಒಂದು ಫೋನಲ್ಲಿ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು ಸ್ವಲ್ಪ ನನಗೆ ಬೇಜಾರು ಮಾಡ್ತು. ಆದರೆ ಈ ಒಂದು ಫೋನಲ್ಲಿ 180 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೆಸ್ಪಾನ್ಸ್ ರೇಟ್ ಇರುವಂಥದ್ದು. ಅದು ತುಂಬ ಚೆನ್ನಾಗಿದೆ. ಬಟ್ ರಿಫ್ರೆಶ್ ರೇಟ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ನನಗೆ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಬೆಂಕಿ ಇದೆ. ಸೊ ನೋಡೋಣ ಪ್ರೈಸ್ ಎಷ್ಟು ಲಾಂಚ್ ಆಗುತ್ತೆ, ಅದ್ರ ಮೇಲೆ ಇದನ್ನು ನಾವು ಜಡ್ಜ್ ಮಾಡ್ಬೋದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜು. 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟ್ ಸದ್ಯಕ್ಕೊಂದು ಲಾಂಚ್ ಆಗ್ತಾಯಿಲ್ಲ ಅಂತ ಅನ್ಕೋತೀನಿ ಆಯಿತಾ. ಸೊ ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.1 ಸ್ಟೋರೇಜ್ ಆಗಿರುವಂಥದ್ದು. UFS 2.1 ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ. ಆದರೆ ಈ ಪ್ರೈಸ್ ರೇಂಜಿಗೆ UFS 2.2 ಕೂಡ ರೀಸೆಂಟ್ ಡೇಸಲ್ಲಿ ಬರ್ತಾ ಇರುವಂಥದ್ದು. ಸೊ 2.2 ನೀಡಬಹುದಾಗಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಇದಾದ ನಂತರ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720 ಪ್ರೋಸರ್ ಇರುವಂಥದ್ದು. ಇದೊಂದು ಹೈಯರ್ ಮಿಡ್ ಅಂಡ್ ಪ್ರೋಸರ್ ಆಗಿರುವಂಥದ್ದು. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡ್ದಂಗೆ ಸುಮಾರು 2,85,000ರಿಂದ 90,000 ತನಕ ರೇಟಿಂಗನ್ನು ಕೊಡುತ್ತೆ. ತುಂಬ ಒಳ್ಳೆ ಸ್ಕೋರ್ ಆಗಿರುವಂಥದ್ದು. ಆರಾಮಾಗಿ ನೀವು ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಒಂದು ರಿಯಲ್ಮಿ UI-ನ. ಸೊ ನಿಮಗೆ ತುಂಬ ಸ್ಮೂತ್ ಫೀಲನ್ನು ಕೊಡುತ್ತೆ. ಆದರೆ ನಿಮಗೆ ಈ ಒಂದು ಪ್ರೈಸನಿಗೆ ಸ್ನ್ಯಾಪ್ಡ್ರ್ಯಾಗನ್ 720, 30, 32 ಏನು ಬರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸರ್ಗಳು. ಸೊ 720 ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿರೋ ಪ್ರೋಸರ್ ನೀಡಿದರೆ 5G ಪ್ರೋಸರ್ ನೀಡಿದರೆ ಇನ್ನೂ ಬೆಂಕಿ ಇರ್ತಿತ್ತು. ಬಟ್ ನೋಡೋಣ ಪ್ರೈಸ್ ಎಷ್ಟು ಲಾಂಚ್ ಆಗುತ್ತೆ ಅಂತ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್ ಇದಾಗಿದೆ. 1.8 ಅಪರ್ಚರು. ಈ ಸೆನ್ಸರ್ ಏನಿದೆ ಇದು ಸ್ಯಾಮ್ಸಂಗಿಂದು HM2 ಸೆನ್ಸರ್ ಆಯಿತಾ. ಸೊ ತುಂಬ ಒಳ್ಳೆಯ ಸೆನ್ಸರ್ ಇದಾಗಿದೆ. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಮತ್ತು ಲೋ ಲೈಟಲ್ಲಿ ಎರಡೂ ಕೂಡ ಒಳ್ಳೆಯ ಫೋಟೋ ಕ್ಲಾರಿಟಿಯನ್ನು ನೀಡುತ್ತೆ. ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಈ ಒಂದು ಫೋನ್ ತೊಗೊಬೇಕು ಅಂತ ಅನ್ಕೋತಿದ್ದೀರಾ ಅಂತಂದರೆ ಒಂದು ಕ್ಯಾಮರಾಗೋಸ್ಕರ ತೊಗೊಂಬಿಡಿ. 108 MP ಕ್ಯಾಮರಾ ಅಂತ ಹೇಳೋದಕ್ಕೆ ಹೋಗ್ಬೇಡಿ.
ಓವರಾಲ್ ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ತೊಗೊಳ್ಳಿ. ನನಗಂತೂ ಈ ಫೋನ್ ಸೆನ್ಸರ್ ತೆಗೆಯುವಂಥ ಕ್ಯಾಮ್ರಾ ತುಂಬ ಇಷ್ಟ ಆಯಿತು, ನನಗೆ ಚೆನ್ನಾಗಿ ತೆಗಿಯುತ್ತಾ ಆಯಿತಾ. ಹಂಗಂತ 108 MP ಕ್ಯಾಮ್ರಾ ಕ್ರೇಜಿಯಾಗಿದೆ ಅಂತ ಅನ್ನಲ್ಲ ನಾನು. ನೀವು 48 MP ಆಗಿರ್ಬೋದು, 64 MP ಆಗಿರ್ಬೋದು, ಅದು ಕೂಡ ಸಿಮಿಲರ್ ಕ್ಲಾರಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದೇನಂದರೆ ಇದರ ರೆಸೊಲ್ಯೂಷನ್ ತುಂಬ ದೊಡ್ಡದಾಗಿರುತ್ತೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಬಟ್ ಚೆನ್ನಾಗಿದೆ ಈ ಸೆನ್ಸರ್, ತುಂಬ ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ಇದು ಕೂಡ ತುಂಬ ವೈಡ್ ಆಗಿದೆ, ಒಂದು ಒಳ್ಳೆ ಕ್ಲಾರಿಟಿಯನ್ನು ಇದು ಹೊಂದಿರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ನ ಹಾಕಿದ್ದಾರೆ ಆಯಿತಾ, ಅವಶ್ಯಕತೆ ಇರಲಿಲ್ಲ. ಒಂದು ಡೆಪ್ತ್ ಸೆನ್ಸರ್ 2 MP ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್. ಸೊ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ನಾಮಕಾವಸ್ಥೆ ಹಾಕಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತುಂಬ ಕ್ಲಾರಿಟಿಯನ್ನು ಹೊಂದಿರುವಂಥದ್ದು, ತುಂಬ ವೈಡ್ ಆಗಿದೆ, ತುಂಬ ಕ್ರಿಸ್ಪ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಸೋನಿ ಸೆನ್ಸರ್. ಸೊ ಫ್ರಂಟ್ ಕ್ಯಾಮ್ರಾ ನನಗೆ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಆ ಫೋಟೋಸ್ ನಂಬರ್ಸ್ನ ಗಮನಿಸ್ತಾ ಇದ್ದೀರಾ, ಫ್ರಂಟ್ ಟು ಬ್ಯಾಕ್ ಎರಡರದ್ದು ಕ್ಯಾಮ್ರಾದು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ನಾವು ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಫ್ರಂಟ್ ಕ್ಯಾಮ್ರಾ ಏನಿದೆ ಅದು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಈ ಒಂದು ರೇರ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡೋವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಸೊ ಕ್ಯಾಮ್ರಾ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ನನಗೆ ಪರವಾಗಿಲ್ಲ ಅಂತ ಅನ್ನೋದು, ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಸೊ ಇದು ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಆಯಿತಾ, ಗಮನಿಸ್ತಾ ಇದ್ದೀರಾ ನೀವೇ. ನನಗೆ ತುಂಬ ಫಾಸ್ಟ್ ಅಂತಲೇ ಅನ್ನಿಸ್ತು. ಇನ್ನು ಫೇಸ್ ಅನ್ಲಾಕ್ ಕೂಡ ಇದಂತೂ ಹೆವಿ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಕ್ರಾಸ್ ಆಗಿದ್ರೆ ಅಂದರೂ ಕೂಡ ಪಟ್ಟಂತ ಓಪನ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನನಗೆ ಯಾವುದೇ ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಅಟ್ಲೀಸ್ಟ್ ಒಂದು 5000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿದ್ರಿಂದ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ 4500 ಒಂದು ಲೆವೆಲಿಗೆ ಓಕೆ, ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ನಿಮಗೆ ಈ ಒಂದು ಬಾಕ್ಸ್ ಒಳಗೇ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಬಟ್ ಈ ಫೋನು 50 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಈ ಒಂದು ಫೋನ್ ನೀವು ಫುಲ್ ಚಾರ್ಜ್ ಮಾಡೋದಕ್ಕೆ ಕೇವಲ 47 ನಿಮಿಷಗಳ ಕಾಲ ತೊಗೊಳುತ್ತೆ. ಸೊ ತುಂಬ ಫಾಸ್ಟಾಗಿ ಒಂದು ಫೋನ್ ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿ ಕಡಿಮೆ ಇದ್ರೂ ಸಹ ಮ್ಯಾಟರ್ ಆಗೋದಿಲ್ಲ. ಒಂದು 10 ನಿಮಿಷ ಚಾರ್ಜ್ ಹಾಕ್ಬಿಟ್ರೆ ಫೋನ್ ಆಲ್ಮೋಸ್ಟ್ ಒಂದು 25-30% ಚಾರ್ಜ್ ಆಗಿಬಿಟ್ಟಿರುತ್ತೆ. ಸೊ ಅದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೂ ಒಂದು ಫೋನ್ ಇರುವಂಥ OS ಬಂದುಬಿಟ್ಟು Android 11ನ ಬೇಸ್ ರನ್ ಆಗ್ತಿರುವಂಥ realme UI 2ನ ಇದು ಹೊಂದಿರುವಂಥದ್ದು. ಇದು ರಿಯಲ್ಮಿ ಅವರು ಲಾಂಚ್ ಮಾಡ್ತಿರುವಂಥ ಮೊದಲ ರಿಯಲ್ಮಿ UI 2 ಅನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಸೊ ಇದು ಒಂದು ಲೆವೆಲ್ಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಯಾವುದೇ ಬೇಡದಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ, ಕೆಲವೊಂದು ಅಪ್ಲಿಕೇಶನ್ ಇದ್ದಾವೆ, ಬೇಕು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಒಂದು ಸ್ವಲ್ಪ ಕ್ಲೀನ್ OS ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಒಂದು ರೀತಿ ಗೂಗಲ್ದು ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿಯಲ್ಲೇ ಲಾಂಚರ್ ಎಲ್ಲ ಇದೆ. ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಯಿತು. ಪರವಾಗಿಲ್ಲ, ಕಂಪೇರ್ ಮಾಡೋದಕ್ಕೆ ಬೇರೆ ಒಂದು OS ಕಂಪೇರ್ ಮಾಡಿದ್ರೆ ಮಚ್ ಬೆಟ್ರ್, ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಏನಕ್ಕೆ ಅಂದರೆ ಈ ಒಂದು ರೇಂಜಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ಗಳು ಇತ್ತೀಚೆಗೆ ನೀಡ್ತಾ ಇದ್ದಾರೆ. ಸೊ ಸ್ಟೀರಿಯೋ ಸ್ಪೀಕರ್ ನೀಡಿದ್ರು ತುಂಬ ಚೆನ್ನಾಗಿರ್ತಿತ್ತು. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದನ್ನು ಬಿಟ್ಟರೆ ಕನೆಕ್ಟಿವಿಟಿಯಲ್ಲಿ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಇದೆ, ಮಾಮೂಲಿ ಬ್ಲೂಟೂತ್ 5.0 ಪ್ರತಿಯೊಂದು ಇದೆ, ಮತ್ತು ಸೆನ್ಸಾರ್ ಕೂಡ ಅಷ್ಟೇ, ಆಲ್ಮೋಸ್ಟು ಬೇಸಿಕ್ ಎಲ್ಲ ಸೆನ್ಸರ್ಗಳು ಕೂಡ ಇರುವಂಥದ್ದು. ಸೊ ಅದರಲ್ಲಿ ಏನು ನಿಮಗೆ ಅವರು ಮಿಸ್ ಮಾಡಿಲ್ಲ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ನಾನಂತೀನಿ ಒಂದು ವೇಳೆ ಈ ಫೋನ್ ಏನಾದರೂ ಬೇಸಿಕ್ ವೇರಿಯಂಟು, ನನಗನ್ನಿಸ್ತಂಗೆ ಬೇಸಿಕ್ ವೇರಿಯಂಟು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಲಾಂಚ್ ಮಾಡ್ತಿರೋದ್ರಿಂದ ನನಗನ್ನಿಸ್ತಂಗೆ ಒಂದು 16,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ, 16-17ಕ್ಕೆ ಲಾಂಚ್ ಆಗ್ಬೋದಾ ಅಂತ. ಒಂದು ವೇಳೆ ಏನಾದರೂ 4 GB ಅಥವಾ 6 GB ರ್ಯಾಮ್ನ ವೇರಿಯಂಟ್ ಇತ್ತು ಅಂದಿದ್ರೆ, 6 GB ಅಂದರೆ 64 GB 6 GB ವೇರಿಯಂಟ್ ಇತ್ತು ಅಂದರೆ ಮೋಸ್ಟ್ಲಿ ಇನ್ನೂ ಕಡಿಮೆ ಆಗ್ತಿರ್ತಾನೋ. ಬಟ್ ಬೇಸಿಕ್ 6 ಮತ್ತು 128 ಅಂತ ಅಂದರೆ ಅದು 16,000 ಆಗಬಹುದು ಅನ್ಕೋತೀನಿ. 16,000ಕ್ಕೆ ಒಂದು ವೇಳೆ ಲಾಂಚ್ ಆಯಿತು ಅಂತಂದರೆ ನೀವು ಇದನ್ನು ಚೂಸ್ ಮಾಡ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಲೆಗೆ ಲಾಂಚ್ ಮಾಡಿದ್ರು ಅಂತ ಅಂದರೆ ನನಗನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಫೋನ್ಗಳು ಸಿಗ್ತವೆ ಅಂತ ನನಗನ್ಸುತ್ತೆ. ಸೊ ಐ ಹೋಪ್ ಇವ್ರು ಇನ್ನೂ ಸ್ವಲ್ಪ ಕಡಿಮೆ ಬೆಲೆಗೆ 15-16,000ಕ್ಕೆ ಲಾಂಚ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ. ಅಷ್ಟಕ್ಕೆ ಲಾಂಚ್ ಮಾಡಿದ್ರೆ ಟೋಟಲ್ ಇವತ್ತು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತೀನಿ. ನನಗೆ ಒಂದು ಇಷ್ಟ ಆಗಿದ್ದೇ ಇರೋದೇನಪ್ಪ ಅಂತ ಅಂದಿರುವಂಥ ರಿಫ್ರೆಶ್ ರೇಟ್ ಸ್ವಲ್ಪ ಚೆನ್ನಾಗಿರೋದಿರಬೇಕಾಗಿತ್ತು. ಅದೊಂದು ಸ್ವಲ್ಪ ಮೇಜರು, ಅದೊಂದು ಸ್ವಲ್ಪ ಜಾಸ್ತಿ ನೀಡಿದ್ರೆ ತುಂಬ ಕ್ರೇಜಿ ಆಗಿರ್ತಿತ್ತು ಈ ಫೋನು. ಸೊ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಪರವಾಗಿಲ್ಲ, ಸ್ಪೆಸಿಫಿಕೇಷನ್ ಉಳಿದಿದ್ದೆಲ್ಲ ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇದು ಕೂಡ ಒಂದು ಒಳ್ಳೆಯ ಫೋನೇ, ಬಟ್ ಬೆಲೆ ಎಷ್ಟು ಲಾಂಚ್ ಆಗುತ್ತೆ ಅಂತ ನೋಡ್ಬಿಟ್ಟು ಜಡ್ಜ್ ಮಾಡಬೇಕಾಗುತ್ತೆ. ಸೊ 15,000-16,000 ಲಾಂಚ್ ಆಯಿತು ಅಂದರೆ ಒಂದು ಆಪ್ಷನ್ಗೆ ಇಟ್ಕೊಬೋದು. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.